I'm Dr. J.S. Chilgi from Shankar College, Navalganj. So, ನಮ್ಮ ಮಹಾವಿದ್ಯಾಲಯದಲ್ಲಿ ನಮ್ದು ಹುಬ್ಬಳ್ಳಿಗೆ ಸಮೀಪ ಇರುವಂತ ಸುಮಾರು 45 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಶಾಡೋ ಸಿಟಿ ಅಂತ ಹೇಳ್ಬೋದು. ಸೊ ಈ ನವಲಗುಂದದಲ್ಲಿ ಏನಿದೆಯಲ್ಲ ಪ್ರಸ್ತುತ ನಾವು ಸ್ಕಿಲ್ ಪ್ಲಸ್ ಆಮೇಲೆ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ಇವೆಲ್ಲ ನೋಡ್ತಾ ಇದ್ದೇವೆ. ಬಟ್ ಗ್ರಾಮೀಣ ಪ್ರದೇಶದಿಂದ ಬರುವಂತಹ ನಮ್ಮ ವಿದ್ಯಾರ್ಥಿಗಳಲ್ಲಿ ಕೌಶಲ್ಯದ ಕೊರತೆ ಇತ್ತು. ಸೊ ಆ ಕೌಶಲ್ಯಗಳನ್ನ ಮನಗಂಡಂತಹ ನಾವು ಟ್ವಿನ್ ಸಿಟಿಯಲ್ಲಿ ಇರುವಂತಹ ಪ್ರೊಫೆಸರ್ಸ್ ಗಳಾಗಿರ್ಬೋದು ಎಲ್ಲರೂ ಕೂಡ ಚಿಂತನೆಯನ್ನ ಮಾಡಿದ್ವಿ. ಜೊತೆಗೆ ನಾವು ಪ್ರೊಫೆಸರ್ ಜೊತೆಗೆ ಮಾತಾಡಿದ್ವಿ. ಯಾವಾಗ 2 years ಬ್ಯಾಕ್ ದೇಶಪಾಂಡೆ ಫೌಂಡೇಶನ್ ವತಿಯಿಂದ ಒಂದು ತಂಡ ಬಂತು ನಮ್ಮ ಮಹಾವಿದ್ಯಾಲಯಕ್ಕೆ. ಅವರು ಈ ಪ್ರೋಗ್ರಾಮ್ಸ್ ಬಗ್ಗೆ ಎಲ್ಲ ಹೇಳಿದ್ರು. ಸೊ ನಾವು ಅದರಿಂದ ಅವ್ರಿಗಿಂತ ಹೆಚ್ಚಿಗೆ ನಾವೇ ಮುತುರ್ಜಿಯನ್ನ ವಹಿಸಿ ಈ ಕಾರ್ಯಕ್ರಮವನ್ನು ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸ್ಟ್ರಗಲ್ ಅನ್ನ ಮಾಡಿದ್ವಿ. ನಮ್ಮ ವಿದ್ಯಾರ್ಥಿಗಳನ್ನ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಹೇಳ್ಬಿಟ್ಟು ಕ್ಯಾಂಪಸ್ ವಿಸಿಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ ಒಮ್ಮೆ. ಅನಂತರ ವಿದ್ಯಾರ್ಥಿಗಳನ್ನ ಅವ್ರು ಸಮಾಲೋಚನೆ ಮಾಡಿದ್ರು. ವಿದ್ಯಾರ್ಥಿಗಳು ಕೂಡ ಇಂಪ್ರೆಸಿವ್. ಸೊ ಈ ಒಂದು ಕ್ಯಾಂಪಸ್ ಅನ್ನ ನೋಡಿ, ಹುಬ್ಬಳ್ಳಿನ ನೋಡಿ ಬಹಳ ಉತ್ಸುಕತೆಯಿಂದ ಹುಡುಗರೆಲ್ಲ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸೋದಕ್ಕೆ ಇಷ್ಟವನ್ನ ಪಟ್ಟರು. ಫಸ್ಟ್ ಬ್ಯಾಚ್ ನಮ್ಮಲ್ಲಿ 18 ವಿದ್ಯಾರ್ಥಿಗಳು ದೇಶಪಾಂಡೆ ಫೌಂಡೇಶನ್ ವತಿಯಿಂದ ಟ್ರೈನಿಂಗ್ ಅನ್ನ ತಗೊಂಡ್ರು. ಅದರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಸೆಟಲ್ಡ್ ಆಗಿದ್ದಾರೆ. ಬೇರೆ ಬೇರೆ ಕಂಪನಿಗಳಲ್ಲಿ ವರ್ಕ್ ಮಾಡ್ತಿದ್ದಾರೆ. ಯಾವಾಗ ನವಲಗುಂದ ಬಿಟ್ಟು ಹುಬ್ಬಳ್ಳಿಗೆ ಬರೋದಕ್ಕೆ ಹಿಂದೆ ಮಾಡ್ತಿದ್ರು ಅಂತ ವಿದ್ಯಾರ್ಥಿಗಳು ಇವಾಗ ನವಲಗುಂದ ಬಹಳಷ್ಟು ದೂರದಲ್ಲಿರುವಂತಹ ಚೆನ್ನೈ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಈ ಮಹಾನಗರಗಳಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಸೊ ಅದಕ್ಕೋಸ್ಕರ ದೇಶಪಾಂಡೆ ಫೌಂಡೇಶನ್ ವತಿಯಿಂದ ಎಲ್ಲ ತಂಡವು ಇನ್ಕ್ಲೂಡಿಂಗ್ ಆಶೀಶ್ ಸರ್ ಆಗಿರ್ಬೋದು, ಇಸ್ ಮಲ್ಟಿ ಟ್ಯಾಲೆಂಟ್ ಟ್ರೈನರ್ ಅಂತ ಹೇಳ್ಬೋದು. ಸೊ ಅಂತ ಎಲ್ಲ ಕೌಶಲ್ಯ ಬರ್ತವಂತ ತಂಡಕ್ಕೆ ಹಾಗೂ ನಮ್ಮ ದೇಶಪಾಂಡೆ ಫೌಂಡೇಶನ್ ಸ್ಕಿಲ್ ಪ್ಲಸ್ ಪ್ರೋಗ್ರಾಮ್ಗೆ ನಾವು ನಮ್ಮ ಮಹಾವಿದ್ಯಾಲಯದ ವತಿಯಿಂದ ನಾವು ಚಿರಋಣಿಯಾಗಿರುತ್ತೇವೆ. ಅವ್ರಿಗೆ ಕೂಡ ನಾವು ಧನ್ಯವಾದಗಳು. ಹೀಗೇನೆ ನಿಮ್ಮ ಸಪೋರ್ಟ್ ನಮ್ಗೆ ಇರಲಿ. ನಮ್ಮ ಮಹಾವಿದ್ಯಾಲಯದಿಂದ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯಗಳಾಗಿರ್ಬೋದು, ನಿಮ್ಗೆ ಏನೇ ಒಂದು ಸಹಾಯವನ್ನ ಬೇಕಾದ್ರೂ ಕೂಡ ನಾವು ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದ್ದೇವೆ. ಅದೇ ರೀತಿಯಾಗಿ ನಾವು S4 ಪ್ರೋಗ್ರಾಮ್ ಕೂಡ ನಾವು ಹೇಳಿದ್ದೇವೆ, ಈಗಾಗಲೇ ಮಾತುಕತೆಯಲ್ಲಿದೆ. S4 ಪ್ರೋಗ್ರಾಮ್ ಕೂಡ ನೀವು ಇನಿಷಿಯೇಟ್ ಮಾಡಿದ್ರೆ ನಮ್ಮ ಮಹಾವಿದ್ಯಾಲಯದ ಪದವಿಯನ್ನ ಪಡೆಯತಕ್ಕಂತ ವಿದ್ಯಾರ್ಥಿಗಳಿಗೆ ಕೂಡ ಅಲ್ಲಿ ಹೆಲ್ಪ್ ಆಗುತ್ತೆ. ಗ್ರಾಮೀಣ ಭಾಗದಲ್ಲಿ ನೀವೇನು ಸ್ಕಿಲ್ ಇನ್ ವಿಲೇಜ್ ಅಂತ ಏನ್ ಪ್ರೋಗ್ರಾಮ್ಸ್ ಮಾಡ್ತಿದ್ದೀರಾ, ಸೊ ಅಂತದ್ರಲ್ಲೂ ಕೂಡ ನಮ್ಮ ಮಹಾವಿದ್ಯಾಲಯ ನಿಮ್ ಜೊತೆ ಕೈ ಜೋಡಿಸ್ತದೆ ಹೇಳ್ತಾ ನನ್ನ 2 ಮಾತು. ಥ್ಯಾಂಕ್ ಯು.